ಹೆಚ್ಚು ಬೆಳೆಯುತ್ತೆ. ನಂತರ ಹೀಗೆ ಬೆಳೆದ ತಂಬಾಕಿನ ಎಲೆಗಳನ್ನು ಸಣ್ಣ ಜಾಗದಿಂದ ಕಿತ್ತು ದೊಡ್ಡ ಬಯಲು ಜಾಗದಲ್ಲಿ ನೆಡಲಾಗುತ್ತೆ. 120 ದಿನಗಳ ನಂತರ ತಂಬಾಕಿನ ಎಲೆಗಳನ್ನು ಕತ್ತರಿಸಲಾಗುತ್ತೆ. ಹೀಗೆ ಕತ್ತರಿಸಿದ ಎಲೆಗಳನ್ನು ಕಾರ್ಖಾನೆಯಲ್ಲಿರುವ ಆರ್ಟಿಫಿಷಿಯಲ್ ಸನ್ಲೈಟ್ ಬಳಸಿಕೊಂಡು ಒಣಗಿಸಲಾಗುತ್ತೆ. ಒಂದು ಸಲ ಒಣಗಿದ ನಂತರ ತಂಬಾಕಿನ ಎಲೆಗಳನ್ನು ಗ್ರೈಂಡಿಂಗ್ ಮಷಿನ್ಗೆ ಹಾಕಿ ಪುಡಿ ಮಾಡುತ್ತಾರೆ. ನಂತರ ಅಡಿಕೆ, ತಂಬಾಕು ಎರಡನ್ನು ಬೆರೆಸಲಾಗುತ್ತೆ. ಇದರ ಜೊತೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕುತ್ತಾರೆ. ಇದರ ಬಗ್ಗೆ ನಿಮಗೆ ಯಾರು ಹೇಳೋದಿಲ್ಲ, ಆದರೆ ನಾನು ಹೇಳುತ್ತಿದ್ದೇನೆ. ಈ ಗುಡ್ಕಕ್ಕೆ ಏನು ಬೆರೆಸುತ್ತಾರೆ ಎಂದು ಗೊತ್ತಾದರೆ ಎದೆ ಬಡಿತವೇ ನಿಂತು ಹೋಗುತ್ತೆ. ಯಾರಾದರೂ ಗುಡ್ಕ ತಿನ್ನುತ್ತಾ ಈ ವಿಡಿಯೋ ನೋಡುತ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿರೆ. ವೀಕ್ಷಕರೇ, ಭಾರತ ದೇಶದಲ್ಲಿರುವ ಎಲ್ಲ ಗುಡ್ಕ ಬ್ರ್ಯಾಂಡಿಗೆ ಗ್ಲಾಸ್ ಪುಡಿ ಬೆರೆಸಲಾಗುತ್ತೆ. ಹೌದು ವೀಕ್ಷಕರೇ, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ, ಗಾಜಿನ ಪುಡಿ ಬೆರೆಸುತ್ತಾರೆ. ಗ್ಲಾಸ್ ಬಾಟಲ್ಗಳನ್ನು ಮಷೀನ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಪುಡಿ ಮಾಡುತ್ತಾರೆ ಅಂದರೆ ಇದು ಗ್ಲಾಸ್ ಪುಡಿ ಎಂದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಈ ಗುಡ್ಕ ತಿಂದಾಗ ಬಾಯಿ ಸ್ವಲ್ಪ ಸೀಳುತ್ತೆ. ಈ ತರ ಸೀಳಿದಾಗ ಮತ್ತೆ ಗುಡ್ಕ ತಿಂದಾಗ ರುಚಿ ಮತ್ತು ನಶೆ ಹೆಚ್ಚಾಗುತ್ತೆ. ಇದಕ್ಕೆಲ್ಲ ಕಾರಣ ಈ ಗ್ಲಾಸ್ ಪುಡಿ. ಇದೇ ಕಾರಣಕ್ಕೆ ಗುಡ್ಕ ಸೇವನೆ ಮಾಡೋರು ಖಾರದ ಪದಾರ್ಥವನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡೋದಿಲ್ಲ. ಈ ಗ್ಲಾಸ್ ಪುಡಿ ದೇಹದ ಒಳಗೆ ಹೋದರೆ ಕ್ಯಾನ್ಸರ್ ಬರದೆ ಇನ್ನೇನು ಬರುತ್ತೆ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಮಿಶ್ರಣ ಬೆರೆಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾಕೆಟ್ ಒಳಗೆ ತುಂಬಿಸಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ವೀಕ್ಷಕರೇ, ಇಂದಿಗೂ ನಿಮಗೆಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆ, ಗುಡ್ಕಾವನ್ನು ಯಾಕೆ ಬ್ಯಾನ್ ಮಾಡೋದಕ್ಕೆ ಸಾಧ್ಯವಾಗುತ್ತಿಲ್ಲ? ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ಈ ಗುಡ್ಕಾ ಬ್ಯಾನ್ ಮಾಡಲು ಸಾಧ್ಯವೇ ಇಲ್ಲ. ಈ ಗುಡ್ಕಾ ತಂಬಾಕಿನಿಂದ ಭಾರತ ದೇಶಕ್ಕೆ GST ಮುಖಾಂತರ ವರ್ಷಕ್ಕೆ 53,750 ಕೋಟಿ ರೂಪಾಯಿ ಸಂಗ್ರಹ ಆಗುತ್ತಿದೆ. ಈ ವಿಚಾರದ ಬಗ್ಗೆ ಭಾರತದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಒಟ್ಟು ಗುಡ್ಕಾ ಸೇವನೆ ಮಾಡುತ್ತಿರುವವರ ಸಂಖ್ಯೆ ಬರೋಬ್ಬರಿ 30%. ಭಾರತ ದೇಶದ ಜನಸಂಖ್ಯೆಯಲ್ಲಿ ಲೆಕ್ಕ ಹಾಕಿದರೆ 37 ಕೋಟಿಯಿಂದ 40 ಕೋಟಿ ಜನರು ಗುಡ್ಕಾ ಸೇವನೆ ಮಾಡುತ್ತಿದ್ದಾರೆ. ಒಂದು ಪಕ್ಷ ಏನಾದರೂ ಗುಡ್ಕಾ ಬ್ಯಾನ್ ಮಾಡಿದರೆ ಸರ್ಕಾರವೇ ಬಿದ್ದು ಹೋಗುವ ಸಾಧ್ಯತೆ ಇರುತ್ತೆ. ಪ್ರತಿದಿನ ಭಾರತ ದೇಶದಲ್ಲಿ 360 ಕೋಟಿ ರೂಪಾಯಿ ಗುಡ್ಕಾ ಪ್ಯಾಕೆಟ್ ಸೇಲ್ ಆಗುತ್ತೆ. ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಉಗುಳುವ ದೇಶ ಯಾವುದು ಎಂದರೆ ಭಾರತವೇ ಮೊದಲ ಸ್ಥಾನದಲ್ಲಿ ಬರುತ್ತೆ. ಗುಡ್ಕಾದಲ್ಲಿ ಅತಿ ಹೆಚ್ಚು ಫೇಮಸ್ ಬ್ರ್ಯಾಂಡ್ ಎಂದರೆ RMD ಗುಡ್ಕಾ ಬ್ರ್ಯಾಂಡ್. ಈ RMD ಮಾಲೀಕನ ಹೆಸರು ಮಣಿಚಂದನ್ ಗುಡ್ಕಾ. ಇವರು ತಮ್ಮ ಮನೆಯನ್ನು ಸಂಪೂರ್ಣವಾಗಿ ಬಂಗಾರದಿಂದ ನಿರ್ಮಾಣ ಮಾಡಿದ್ದಾರೆ. ಮಣಿಕ್ ಚಂದನ್ ಆಗಲಿ ಅವರ ಕುಟುಂಬವಾಗಲಿ ಇಂದಿಗೂ ಗುಡ್ಕದ ರುಚಿ ನೋಡಿಲ್ಲ. 2017ರಲ್ಲಿ RMD ಮಾಲೀಕ ಮಣಿಕ್ ಚಂದ್ ಅವರಿಗೆ ಕ್ಯಾನ್ಸರ್ ಬಂದು ನರಳಿ ಪ್ರಾಣ ಬಿಡುತ್ತಾರೆ. ಪ್ರತಿ ವರ್ಷ 20 ಲಕ್ಷಕ್ಕೂ ಅಧಿಕ ಜನರಿಗೆ ಗುಡ್ಕಾ ಕ್ಯಾನ್ಸರ್ ಬರುತ್ತೆ. ಇದರಲ್ಲಿ 6 ರಿಂದ 7 ಲಕ್ಷಕ್ಕೂ ಅಧಿಕ ಮಂದಿ ಸಾವನ್ನಪ್ಪುತ್ತಾರೆ. ಈಗಿನ ಸಮಯದಲ್ಲಿ ಕೇವಲ 20ನೇ ವಯಸ್ಸಿನ ಯುವಕರ ಬಾಯಲ್ಲಿ ಗುಡ್ಕಾ ಕಂಡು ಬರುತ್ತೆ. 35 ರಿಂದ 45 ವರ್ಷದ ಒಳಗಡೆ ಸಡನ್ ಕ್ಯಾನ್ಸರ್ ಅಟ್ಯಾಕ್ ಆಗುವ 99% ಸಾಧ್ಯತೆ ಇರುತ್ತೆ. ವರ್ಷಗಟ್ಟಲೆ ಗುಡ್ಕಾ ತಿಂದು ಕ್ಯಾನ್ಸರ್ ಬಂದಿಲ್ಲ ಎಂಬುವ ಒಂದು ಉದಾಹರಣೆ ಕೂಡ ಇದುವರೆಗೂ ಭಾರತ ದೇಶದಲ್ಲಿ ಕಂಡು ಬಂದಿಲ್ಲ. ಮತ್ತೊಂದು ಅಚ್ಚರಿಯ ಸಂಗತಿ ಏನಪ್ಪಾ ಅಂದರೆ, ನೀವೇನಾದರೂ ಈಗ ಗುಡ್ಕಾ ಸೇವನೆ ನಿಲ್ಲಿಸಿದರೆ ನಿಮ್ಮ ದೇಹದಲ್ಲಿ ಆಗಿರುವ ಅಡ್ಡ ಪರಿಣಾಮಗಳು ಕೇವಲ 6 ರಿಂದ 8 ತಿಂಗಳಲ್ಲಿ ಗುಣಮುಖವಾಗುತ್ತೆ. ಗುಣಮುಖ ಆಗಿರುವ ಎಷ್ಟೋ ಉದಾಹರಣೆಗಳು ಭಾರತ ದೇಶದಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, ಕ್ಯಾನ್ಸರ್ ಬರುವ ಮುಂಚೆ ಗುಡ್ಕಾ ಸೇವನೆ ನಿಲ್ಲಿಸಿ. ಒಂದು ಸಲ ಗುಡ್ಕಾ ಕ್ಯಾನ್ಸರ್ ಬಂದರೆ ನರಕಕ್ಕೆ ಹೋದ ಅನುಭವ ಆಗುತ್ತೆ. ನಿಮ್ಮನ್ನು ನಂಬಿಕೊಂಡ ಕುಟುಂಬ ಕಣ್ಣೀರಲ್ಲಿ ಜೀವನ ಸಾಗಿಸಬೇಕಾಗುತ್ತೆ. ಜೀವನ ಪೂರ್ತಿ ದುಡಿದ ದುಡ್ಡು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹಾಕಬೇಕು, ಆದರೂ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರು ಯಾರಾದರೂ ಗುಡ್ಕಾ ಹಾಕಿಕೊಳ್ಳುತ್ತಿದ್ದರೆ ಈ ವಿಡಿಯೋನ ಅವರಿಗೆ